channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಭಾಗ 1ರಲ್ಲಿನ ಮೊದಲನೇ ಅಧ್ಯಾಯವಾದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಪುಟ ಸಂಖ್ಯೆ 5ರಲ್ಲಿನ ಪ್ರಶ್ನೆಗಳು. ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ? ಕುರ್ಚಿ, ಗಾಳಿ, ಪ್ರೀತಿ, ವಾಸನೆ, ದ್ವೇಷ, ಬಾದಾಮಿಗಳು, ಆಲೋಚನೆ, ತಂಪು ಪಾನೀಯ, ಸೌಂದರ್ಯವರ್ಧಕ ವಾಸನೆ. ಗಮನಿಸಿ ಮಕ್ಕಳೇ, ಈ ಪ್ರಶ್ನೆಗೆ ಉತ್ತರ ದ್ರವ್ಯಗಳು ಕುರ್ಚಿ, ಗಾಳಿ, ಬಾದಾಮಿಗಳು, ತಂಪು ಪಾನೀಯ. ಪ್ರಶ್ನೆ 2. ಈ ಕೆಳಗಿನ ವೀಕ್ಷಣೆಗೆ ಕಾರಣ ಕೊಡಿ. ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ, ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು. ಇದಕ್ಕೆ ಕಾರಣ ಏನು ಮಕ್ಕಳೇ? ಬಿಸಿ ಆಹಾರದ ಕಣಗಳು ಹಗುರವಾಗಿದ್ದು ನಿರಂತರ ಚಲನೆಯಲ್ಲಿರುತ್ತವೆ. ತಾಪ ಹೆಚ್ಚಾದಂತೆ ಕಣಗಳ ಚಲನೆ ಶಕ್ತಿಯು ಹೆಚ್ಚುತ್ತದೆ. ಆದರೆ ತಂಪಾದ ಆಹಾರದ ಕಣಗಳು ಹಗುರವಾಗಿರುವುದಿಲ್ಲ, ಆದ್ದರಿಂದ ಗಾಳಿಯ ಜೊತೆ ಮಿಶ್ರಣವಾಗುವುದಿಲ್ಲ. ಹಾಗಾಗಿ ಬಿಸಿ ಆಹಾರದ ವಾಸನೆ ಬಹಳ ದೂರದಿಂದಲೇ ತಿಳಿಯುತ್ತದೆ. ಪ್ರಶ್ನೆ 3. ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೆಳೆಕೊಂಡು ಧುಮುಕುತ್ತಾನೆ. ಈ ವೀಕ್ಷಣೆಯು ದ್ರವ್ಯದ ಯಾವ ಲಕ್ಷಣವನ್ನು ತೋರಿಸುತ್ತದೆ? ಉತ್ತರ ನೀರಿನ ಕಣಗಳ ಮಧ್ಯೆ ಸಾಕಷ್ಟು ಸ್ಥಳಾವಕಾಶವಿರುವುದರಿಂದ ಅವುಗಳನ್ನು ಸಂಕೋಚನಕ್ಕೆ ಒಳಪಡಿಸಬಹುದು. ಹಾಗಾಗಿ ಈಜುಗಾರನು ಈಜುಕೊಳದಲ್ಲಿ ನೀರನ್ನು ಸೆಳೆಕೊಂಡು ಧುಮುಕುತ್ತಾನೆ. ಪ್ರಶ್ನೆ 4. ದ್ರವ್ಯದ ಕಣಗಳ ಗುಣಲಕ್ಷಣಗಳು ಯಾವುವು? ಉತ್ತರ ದ್ರವ್ಯದ ಕಣಗಳ ಗುಣಲಕ್ಷಣಗಳು. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಪುಟ ಸಂಖ್ಯೆ 9ರಲ್ಲಿನ ಪ್ರಶ್ನೆಗಳು. ಪ್ರಶ್ನೆ 1. ವಸ್ತುವಿನ ರಾಶಿ ಮತ್ತು ಏಕಮಾನ ಗಾತ್ರಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು. ಈ ಕೆಳಗಿನವುಗಳನ್ನು ಅವುಗಳ ಸಾಂದ್ರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಗಾಳಿ, ಚಿಮಣಿಯ ನಿಷ್ಕಾಸ, ಜೇನು, ನೀರು, ಸೀಮೆಸುಣ್ಣ, ಹತ್ತಿ, ಕಬ್ಬಿಣ. ಉತ್ತರ ಗಾಳಿ, ಚಿಮಣಿಯ ನಿಷ್ಕಾಸ, ನೀರು, ನಂತರ ಜೇನು, ನಂತರ ಹತ್ತಿ, ಸೀಮೆಸುಣ್ಣ, ನಂತರದಲ್ಲಿ ಕಬ್ಬಿಣ. ಹೀಗೆ ನೀವು ಸಹ ಅವುಗಳ ಸಾಂದ್ರತೆಗೆ ತಕ್ಕಂಗೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಮಕ್ಕಳೇ. ನಂತರ ಪ್ರಶ್ನೆ 2. ದ್ರವ್ಯದ ಸ್ಥಿತಿಗಳಲ್ಲಿನ ಗುಣಗಳ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ. ಉತ್ತರ ನೀವು ಸಹ ಘನ ವಸ್ತುಗಳು, ದ್ರವ ವಸ್ತುಗಳು, ಅನಿಲ ವಸ್ತುಗಳು ಅಂತಂದು 3 ಪಾರ್ಟನ್ನು ಮಾಡಿಬಿಟ್ಟು ಅವುಗಳ ವ್ಯತ್ಯಾಸಗಳನ್ನು ಬರೆಯಿರಿ. ಘನ ವಸ್ತುಗಳು ನಿರ್ದಿಷ್ಟವಾದ ಆಕಾರ ಮತ್ತು ಗಾತ್ರವನ್ನು ಹೊಂದಿರ್ತವೆ. ದ್ರವ ವಸ್ತುಗಳು ನಿರ್ದಿಷ್ಟವಾದ ಆಕಾರವನ್ನು ಹೊಂದಿಲ್ಲ, ಆದರೆ ಗಾತ್ರವನ್ನು ಹೊಂದಿವೆ. ಅನಿಲ ವಸ್ತುಗಳು ನಿರ್ದಿಷ್ಟ ಗಾತ್ರ ಹಾಗೂ ಆಕಾರ ಎರಡನ್ನೂ ಹೊಂದಿಲ್ಲ. ನಂತರ ಘನವಸ್ತುಗಳು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿವೆ. ಘನವಸ್ತುಗಳಿಗಿಂತ ಕಡಿಮೆ ಸಾಂದ್ರತೆಯನ್ನು ದ್ರವ ವಸ್ತುಗಳು ಹೊಂದಿರ್ತವೆ. ಅನಿಲ ವಸ್ತುಗಳು ನಿರ್ದಿಷ್ಟವಾದ ಗಾತ್ರವನ್ನು ಹೊಂದಿಲ್ಲ. ನಂತರ ಘನವಸ್ತುಗಳು ತುಂಬ ಕಠಿಣವಾಗಿರುತ್ತವೆ. ದ್ರವ ವಸ್ತುಗಳು ಕಠಿಣವಲ್ಲದ ವಸ್ತುಗಳು. ಅನಿಲ ವಸ್ತುಗಳು ಕಠಿಣವಲ್ಲದ ವಸ್ತುಗಳು. ನಂತರ ಘನವಸ್ತುಗಳಲ್ಲಿ ಹರಿಯುವಿಕೆ ಕಂಡುಬರುವುದಿಲ್ಲ. ದ್ರವ ವಸ್ತುಗಳಲ್ಲಿ ಹರಿಯುವಿಕೆ ಕಂಡುಬರುತ್ತದೆ. ಅನಿಲ ವಸ್ತುಗಳಲ್ಲಿ ಹೆಚ್ಚಿನ ಹರಿಯುವಿಕೆ ಇದೆ. ನಂತರ ಘನವಸ್ತುಗಳು ಸ್ವತಂತ್ರವಾಗಿ ಚಲಿಸಲಾರವು. ದ್ರವ ವಸ್ತುಗಳು ಸ್ವತಂತ್ರವಾಗಿ ಚಲಿಸಬಲ್ಲವು. ಅನಿಲ ವಸ್ತುಗಳು ಯಾದೃಚ್ಛಿಕ ಚಲನೆಯನ್ನು ಹೊಂದಿರುತ್ತವೆ. ಬಿ. ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಕಠಿಣತೆ. ಘನವಸ್ತುಗಳ ಕಣಗಳ ಜೋಡಣೆ ಒತ್ತೊತ್ತಾಗಿರುತ್ತದೆ. ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ ಆಕಾರವನ್ನು ಬದಲಿಸದೆ ಇರುವ ದ್ರವ್ಯದ ಲಕ್ಷಣವನ್ನು ಕಠಿಣತೆ ಎನ್ನುವರು. ಸಂಪೀಡ್ಯತೆ. ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ ಹೆಚ್ಚಿನ ಗಾತ್ರದ ದ್ರವ್ಯವು ಕಡಿಮೆ ಗಾತ್ರ ಹೊಂದುವ ಕ್ರಿಯೆಯನ್ನು ಸಂಪೀಡ್ಯತೆ ಎನ್ನುವರು. ಹರಿಯುವಿಕೆ. ದ್ರವಗಳಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸುವುದನ್ನು ಹರಿಯುವಿಕೆ ಎನ್ನುವರು. ಅನಿಲ ಜಾಡಿಗಳ ತುಂಬಿಕೆ. ದ್ರವ ಮತ್ತು ಅನಿಲಗಳನ್ನು ಸಂಗ್ರಾಹಕಗಳಲ್ಲಿ ಸಂಗ್ರಹಿಸುವ ಪ್ರಕ್ರಿಯೆಗೆ ಅನಿಲ ಜಾಡಿಗಳ ತುಂಬಿಕೆ ಎನ್ನುವರು. ಆಕಾರ. ದ್ರವ್ಯಗಳ ನಿರ್ದಿಷ್ಟ ಸುತ್ತಳತೆಯನ್ನು ಆಕಾರ ಎನ್ನುವರು. ಚಲನಶಕ್ತಿ. ವಸ್ತುವು ಚಲನೆಯಿಂದ ಪಡೆದುಕೊಂಡ ಶಕ್ತಿಗೆ ಚಲನಶಕ್ತಿ ಎನ್ನುವರು. ಸಾಂದ್ರತೆ. ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು. ನಂತರ ಕಾರಣ ಕೊಡಿ. ಅನಿಲವನ್ನು ಇಟ್ಟಿರುವ ಪಾತ್ರೆಯಲ್ಲಿ ಅದು ಸಂಪೂರ್ಣವಾಗಿ ತುಂಬುತ್ತದೆ. ಉತ್ತರ ಅನಿಲದ ಕಣಗಳ ಮಧ್ಯೆ ಹೆಚ್ಚು ಸ್ಥಳಾವಕಾಶವಿರುತ್ತದೆ.
ಕಣಗಳ ನಡುವಿನ ಆಕರ್ಷಣ ಬಲ ಅತಿ ಕಡಿಮೆ ಇರುತ್ತದೆ. ಅನಿಲ ವಸ್ತುಗಳು ದ್ರವ್ಯ ಮತ್ತು ಘನಗಳಿಗಿಂತಲೂ ಹೆಚ್ಚು ಸಂಕೋಚನೆಯನ್ನು ಹೊಂದಿವೆ. ಹಾಗಾಗಿ ಅನಿಲವನ್ನು ಇಟ್ಟಿರುವ ಪಾತ್ರೆಯಲ್ಲಿ ಅದು ಸಂಪೂರ್ಣವಾಗಿ ತುಂಬುತ್ತದೆ. ನಂತರ ಎರಡನೆಯ ಪ್ರಶ್ನೆ, ಸಂಗ್ರಾಹಕದ ಗೋಡೆಗಳ ಮೇಲೆ ಅನಿಲಗಳು ಒತ್ತಡ ಏರ್ಪಡಿಸುತ್ತವೆ. ಉತ್ತರ, ಅನಿಲ ಸ್ಥಿತಿಯಲ್ಲಿ ಕಣಗಳು ಹೆಚ್ಚು ಚಲನಶಕ್ತಿಯನ್ನು ಹೊಂದಿರುತ್ತವೆ. ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ. ಈ ರೀತಿ ಯಾದೃಚ್ಛಿಕವಾಗಿ ಚಲಿಸುವುದರಿಂದ ಕಣಗಳು ಪರಸ್ಪರ ಒಂದನ್ನೊಂದು ಡಿಕ್ಕಿ ಹೊಡೆಯುತ್ತವೆ. ಇದರಿಂದ ಸಂಗ್ರಾಹಕದ ಗೋಡೆಗಳ ಮೇಲೆ ಒತ್ತಡ ಏರ್ಪಡುತ್ತದೆ. ನಂತರ ಪ್ರಶ್ನೆ 3, ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ. ಕಾರಣ, ಮರದ ಮೇಜು ನಿರ್ದಿಷ್ಟ ಆಕಾರ, ಗಾತ್ರ ಹಾಗೂ ಸುತ್ತಳತೆಯನ್ನು ಹೊಂದಿರುತ್ತವೆ. ಇದನ್ನು ಸಂಪೀಡನೆಗೊಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಮರದ ಮೇಜನ್ನು ಘನವಸ್ತು ಎಂದು ಕರೆಯುತ್ತಾರೆ. ನಂತರ ಪ್ರಶ್ನೆ 4, ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು. ಆದರೆ ಘನವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ. ಉತ್ತರ, ಗಾಳಿಯಲ್ಲಿರುವ ಕಣಗಳು ಅತಿ ಕಡಿಮೆ ಆಕರ್ಷಣ ಬಲವನ್ನು ಹೊಂದಿರುತ್ತವೆ. ಗಾಳಿಯಲ್ಲಿ ಕಣಗಳ ನಡುವೆ ಅತಿ ಹೆಚ್ಚು ಸ್ಥಳಾವಕಾಶವಿರುವುದರಿಂದ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು. ಆದರೆ ಘನವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ. ಪ್ರಶ್ನೆ 4, ಘನಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ದ್ರವಗಳು ಕಡಿಮೆ ಸಾಂದ್ರತೆ ಹೊಂದಿವೆ. ಆದರೆ ಮಂಜುಗಡ್ಡೆಯು ನೀರಿನ ಮೇಲೆ ತೇಲುವುದನ್ನು ಗಮನಿಸಿದ್ದೀರಿ. ಏಕೆ ಎಂಬುದನ್ನು ಕಂಡುಹಿಡಿಯಿರಿ. ಉತ್ತರ, ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ. ನೀರಿನ ಸಾಂದ್ರತೆ ಹೆಚ್ಚು ಇರುತ್ತದೆ. ಆದ್ದರಿಂದ ಮಂಜುಗಡ್ಡೆಯು ನೀರಿನಲ್ಲಿ ತೇಲುತ್ತದೆ. ನಂತರ ಪುಟ ಸಂಖ್ಯೆ 13ರ ಪ್ರಶ್ನೆಗಳು. ಈ ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ. ಎ 300 ಕೆಲ್ವಿನ್. 300 ಕೆಲ್ವಿನ್ ಈಕ್ವಲ್ಸ್ ಟು 300 ಕೆಲ್ವಿನನ್ನು 273ರಿಂದ ಕಳಿಬೇಕು ಮಕ್ಕಳೇ. ಯಾಕೆ ಅಂತಂದರೆ 0 ಡಿಗ್ರಿ ಸೆಲ್ಸಿಯಸ್ ಅನ್ನೋದು 273 ಕೆಲ್ವಿನ್ಗೆ ಸಮಾನವಾಗಿರುತ್ತೆ. ಹಾಗಾಗಿ 300ರಲ್ಲಿ 273 ಕಳೆದ್ರೆ 27 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ನಂತರ 573 ಕೆಲ್ವಿನ್, ಇದರಲ್ಲಿ 273 ಕಳಿಬೇಕು. ಯಾಕೆಂದರೆ 0 ಡಿಗ್ರಿ ಸೆಲ್ಸಿಯಸ್ ಅನ್ನೋದು 273 ಕೆಲ್ವಿನ್ಗೆ ಸಮಾನವಾಗಿದೆ. ಹಾಗಾಗಿ 573ರಲ್ಲಿ 273 ಕಳೆದ್ರೆ 300 ಡಿಗ್ರಿ ಸೆಲ್ಸಿಯಸ್. ನಂತರ ಪ್ರಶ್ನೆ 2, ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತ ಸ್ಥಿತಿಯನ್ನು ತಿಳಿಸಿ. ಎ 250 ಡಿಗ್ರಿ ಸೆಲ್ಸಿಯಸ್. 250 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರು ಅನಿಲ ರೂಪದಲ್ಲಿರುತ್ತದೆ. ನಂತರ ಬಿ 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರು ದ್ರವ ರೂಪದಿಂದ ಆವಿ ರೂಪಕ್ಕೆ ಬದಲಾವಣೆ ಹೊಂದುತ್ತದೆ. ಪ್ರಶ್ನೆ 3, ಯಾವುದೇ ವಸ್ತುವಿನ ಸ್ಥಿತಿ ಬದಲಾಗುವಾಗ ತಾಪವು ಸ್ಥಿರವಾಗಿರುತ್ತದೆ. ಏಕೆ? ಉತ್ತರ, ನಾವು ಒದಗಿಸಿದ ಶಾಖವು ಕಣಗಳ ನಡುವೆ ಇರುವ ಬಲವನ್ನು ಬೇರೆ ಮಾಡಲು ಉಪಯೋಗವಾಗುತ್ತದೆ. ಈ ಶಾಖವನ್ನು ಗುಪೋಷ್ಣ ಎಂದು ಕರೆಯುವರು. ಯಾವುದೇ ವಸ್ತುವಿನ ಸ್ಥಿತಿ ಬದಲಾಗುವಾಗ ತಾಪವು ಸ್ಥಿರವಾಗಿರುತ್ತದೆ. ಪ್ರಶ್ನೆ 4, ವಾತಾವರಣದ ಅನಿಲಗಳನ್ನು ದ್ರವಿಸುವ ವಿಧಾನಗಳಿದ್ದರೆ ಸಲಹೆ ನೀಡಿ. ಉತ್ತರ, ವಾತಾವರಣದ ಅನಿಲವನ್ನು ಅತಿ ಹೆಚ್ಚು ಒತ್ತಡವನ್ನು ಹಾಕಿ ಕಡಿಮೆ ತಾಪದಲ್ಲಿ ಸಂಕೋಚಿಸಿದಾಗ ವಾತಾವರಣದ ಅನಿಲವನ್ನು ದ್ರವ ರೂಪಕ್ಕೆ ಪರಿವರ್ತಿಸಬಹುದು. ನಂತರ ಪುಟ ಸಂಖ್ಯೆ 16ರಲ್ಲಿನ ಪ್ರಶ್ನೆಗಳ ಮಕ್ಕಳೇ. ಪ್ರಶ್ನೆ 1, ತಂಪುಕಾರಿಯು ಡೆಸರ್ಟ್ ಕೂಲರ್ ಬಿಸಿಯಾದ ಶುಷ್ಕ ದಿನದಲ್ಲಿ ಹೆಚ್ಚು ತಂಪಾಗಿಸುತ್ತದೆ. ಏಕೆ? ಉತ್ತರ, ಬಿಸಿಯಾದ ಶುಷ್ಕ ದಿನದಲ್ಲಿ ಬಾಷ್ಪೀಕರಣ ದರವು ಹೆಚ್ಚಾಗಿರುತ್ತದೆ. ಗಾಳಿಯಲ್ಲಿನ ನೀರಿನ ಕಣಗಳು ಸುತ್ತಮುತ್ತಲಿನ ಉಷ್ಣವನ್ನು ತೆಗೆದುಕೊಂಡು ಆವಿಯಾಗುತ್ತದೆ. ಆದ್ದರಿಂದ ತಂಪುಕಾರಿಯು ಬೇಸಿಗೆಯಲ್ಲಿ ಹೆಚ್ಚು ತಂಪನ್ನು ನೀಡುತ್ತದೆ. ಪ್ರಶ್ನೆ 2, ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗುತ್ತದೆ. ಹೇಗೆ? ಉತ್ತರ, ಮಡಿಕೆಯಲ್ಲಿ ಅಸಂಖ್ಯಾತ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತವೆ. ಈ ರಂಧ್ರಗಳ ಮೂಲಕ ನೀರು ಆವಿಯಾಗುತ್ತದೆ. ಆವೀಕರಣದಿಂದಾಗಿ ಬೇಸಿಗೆ ದಿನಗಳಲ್ಲಿ ಮಡಿಕೆಗಳಲ್ಲಿನ ನೀರು ತಂಪಾಗುತ್ತದೆ. ನಂತರ ಪ್ರಶ್ನೆ 3, ನಮ್ಮ ಹಸ್ತದ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ತಂಪಿನ ಅನುಭವವಾಗುತ್ತದೆ. ಏಕೆ? ಉತ್ತರ, ನಮ್ಮ ಹಸ್ತದ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ನಮ್ಮ ದೇಹದಲ್ಲಿನ ಶಾಖವನ್ನು ಉಪಯೋಗಿಸಿಕೊಂಡು ಆ ಸುಗಂಧ ದ್ರವ್ಯದ ಹನಿಗಳು ಆವಿಯಾಗುತ್ತವೆ. ಹಾಗಾಗಿ ನಮಗೆ ತಂಪಿನ ಅನುಭವವಾಗುತ್ತದೆ. ಪ್ರಶ್ನೆ 4, ನಾವು ಬಿಸಿಯಾದ ಚಹಾ ಅಥವಾ ಹಾಲನ್ನು ವೇಗವಾಗಿ ಹೀರಲು ತಟ್ಟೆ ಅಥವಾ ಸಾಸರ್ ಇಂದ ಸಾಧ್ಯವಾಗುತ್ತದೆ. ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ. ಏಕೆ?
ಉತ್ತರ, ತಟ್ಟೆಯ ಮೇಲ್ಮೈ ವಿಸ್ತೀರ್ಣ ಕಪ್ಗಿಂತ ಜಾಸ್ತಿ ಇರುವುದರಿಂದ ಆವಿಯ ದರವು ಹೆಚ್ಚಾಗುತ್ತದೆ. ಆಗ ಬಿಸಿಯಾದ ಚಹಾ ಅಥವಾ ಹಾಲು ಸ್ವಲ್ಪ ತಂಪಾಗುತ್ತದೆ. ಆಗ ನಾವು ಬಿಸಿಯಾದ ಚಹಾ ಅಥವಾ ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ. ಪ್ರಶ್ನೆ 5. ಬೇಸಿಗೆಯಲ್ಲಿ ನಾವು ಯಾವ ತರಹದ ಬಟ್ಟೆಗಳನ್ನು ಧರಿಸಬೇಕು? ಉತ್ತರ, ಬೇಸಿಗೆಯಲ್ಲಿ ನಾವು ಹತ್ತಿ ಬಟ್ಟೆಗಳನ್ನು ಧರಿಸಬೇಕು. ಆ ಬಟ್ಟೆಗಳು ಸುಲಭವಾಗಿ ಬೆವರನ್ನು ಹೀರಿಕೊಂಡು ಆವಿಯಾಗುವಂತಿರಬೇಕು. ನಂತರ ಅಭ್ಯಾಸದ ಪ್ರಶ್ನೆಗಳನ್ನು ಗಮನಿಸಿ ಮಕ್ಕಳೇ. ಪ್ರಶ್ನೆ 1. ಈ ಕೆಳಗಿನ ತಾಪಗಳನ್ನು ಸೆಲ್ಸಿಯಸ್ ಅಳತೆಗೆ ಪರಿವರ್ತಿಸಿ. ನೋಡಿ ಮಕ್ಕಳೇ, ಎ 293 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ಕೆಲ್ವಿನ್ ಪದ್ಧತಿಯಿಂದ ಸೆಲ್ಸಿಯಸ್ಗೆ ಪರಿವರ್ತಿಸಲು 273 ಕಳಿಬೇಕಾಗುತ್ತೆ. ಯಾಕಪ್ಪ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಅನ್ನೋದು 273 ಕೆಲ್ವಿನ್ಗೆ ಸಮಾನವಾಗಿರುತ್ತೆ ಮಕ್ಕಳೇ. ನೋಡಿ, ಸೆಲ್ಸಿಯಸ್ ಈಕ್ವಲ್ಸ್ ಟು ಕೆ ಮೈನಸ್ 273. 293ರಲ್ಲಿ 273 ಕಳೆದ್ರೆ 20 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ನಂತರ ಬಿ 470 ಕೆಲ್ವಿನ್. 470ರಲ್ಲಿ 273 ಕಳೆದ್ರೆ 197 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ನಂತರ ಪ್ರಶ್ನೆ 2. ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ. ತಾಪವನ್ನು ಸೆಲ್ಸಿಯಸ್ನಿಂದ ಕೆಲ್ವಿನ್ಗೆ ಪರಿವರ್ತಿಸಲು 273 ಕೂಡಿಸ್ತೇವೆ ಮಕ್ಕಳೇ. ಯಾಕೆ ಅಂದರೆ ಸೆಲ್ಸಿಯಸ್ನ 0 ಡಿಗ್ರಿ ಅನ್ನೋದು ಕೆಲ್ವಿನ್ನಲ್ಲಿ 273ಕ್ಕೆ ಸಮಾನವಾಗಿರುತ್ತೆ. ಇದು ಸಂಪೂರ್ಣ 0ಯನ್ನು ಆಧರಿಸಿದ ಅಳತೆ ಆಗಿರುತ್ತೆ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಇಲ್ಲಿ 25 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಸೆಲ್ಸಿಯಸ್ ಪ್ಲಸ್ 273 ಅಂದರೆ 25 ಡಿಗ್ರಿ ಸೆಲ್ಸಿಯಸನ್ನು ಕೆಲ್ವಿನ್ಗೆ ಬದಲಾಯಿಸಿದಾಗ 25 ಜೊತೆಗೆ ನಾವು 273 ಕೂಡಿಸ್ಬೇಕು. ಕೂಡಿಸಿದಾಗ 298 ಕೆಲ್ವಿನ್ ಆಗುತ್ತೆ ಮಕ್ಕಳೇ. ನಂತರ ಬಿ 373 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. 373 ಪ್ಲಸ್ 273 ಎರಡನ್ನು ಕೂಡಿದಾಗ 646 ಕೆಲ್ವಿನ್ ಆಗುತ್ತೆ ಮಕ್ಕಳೇ. ಪ್ರಶ್ನೆ 3. ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ. ಸಮಯ ಕಳೆದಂತೆ ನ್ಯಾಫ್ಥಲಿನ್ ಗುಳಿಗೆಗಳು ನಿಶ್ಶೇಷವಾಗಿ ಮಾಯವಾಗುತ್ತವೆ. ಉತ್ತರ, ಇದಕ್ಕೆ ಕಾರಣ ಏನಪ್ಪ ಅಂದರೆ ನ್ಯಾಫ್ಥಲಿನ್ ಗುಳಿಗೆಗಳು ನೇರವಾಗಿ ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ ಹೊಂದುತ್ತವೆ. ಆದ್ದರಿಂದ ಸಮಯ ಕಳೆದಂತೆ ನ್ಯಾಫ್ಥಲಿನ್ ಗುಳಿಗೆಗಳು ನಿಶ್ಶೇಷವಾಗಿ ಮಾಯವಾಗುತ್ತವೆ. ಬಿ ಪ್ರಶ್ನೆ. ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ. ಉತ್ತರ, ಕಾರಣ ಏನಪ್ಪ ಅಂದರೆ ಸುಗಂಧ ದ್ರವ್ಯದಲ್ಲಿರುವ ಕಣಗಳು ಸ್ವತಂತ್ರವಾಗಿದ್ದು ಕಣಗಳ ನಡುವೆ ಹೆಚ್ಚಿನ ಅವಕಾಶಗಳಿದ್ದು ಅವುಗಳು ವೇಗವಾಗಿ ಗಾಳಿಯಲ್ಲಿ ಬೆರೆತು ಎಲ್ಲ ಕಡೆಗೆ ಚಲಿಸುತ್ತವೆ. ಆದ್ದರಿಂದ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ. ಪ್ರಶ್ನೆ 4. ಕಣಗಳ ನಡುವಿನ ಆಕರ್ಷಣಾ ಬಲದ ಏರಿಕೆ ಕ್ರಮದಲ್ಲಿ ಈ ಕೆಳಗಿನ ವಸ್ತುಗಳನ್ನು ಜೋಡಿಸಿ. ನೀರು, ಸಕ್ಕರೆ, ಆಕ್ಸಿಜನ್. ಉತ್ತರ, ಆಕರ್ಷಣಾ ಬಲದ ಏರಿಕೆ ಕ್ರಮದಲ್ಲಿ ಮೊದಲು ಆಕ್ಸಿಜನ್ ಬರುತ್ತೆ, ನಂತರದಲ್ಲಿ ನೀರು, ನಂತರದಲ್ಲಿ ಸಕ್ಕರೆ. ಪ್ರಶ್ನೆ 5. ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ. 25 ಡಿಗ್ರಿ ಸೆಲ್ಸಿಯಸ್ ಇದು ದ್ರವ ಸ್ಥಿತಿ, 0 ಡಿಗ್ರಿ ಸೆಲ್ಸಿಯಸ್ ಘನ ಅಥವಾ ದ್ರವ ಸ್ಥಿತಿ, 100 ಡಿಗ್ರಿ ಸೆಲ್ಸಿಯಸ್ ದ್ರವ ಅಥವಾ ಅನಿಲ ಸ್ಥಿತಿ. ಪ್ರಶ್ನೆ 6. ಈ ಕೆಳಗಿನವುಗಳನ್ನು 2 ಕಾರಣಗಳೊಂದಿಗೆ ಸಮರ್ಥಿಸಿ. ಎ. ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರುತ್ತದೆ. ಕಾರಣ ಏನು ಮಕ್ಕಳೇ? ದ್ರವಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ. ಅವುಗಳನ್ನು ಸಂಗ್ರಹದಲ್ಲಿ ತುಂಬಿಟ್ಟಾಗ ಅದರ ಆಕಾರವನ್ನು ಪಡೆಯುತ್ತದೆ. ಕಣಗಳ ನಡುವೆ ಆಕರ್ಷಣಾ ಬಲ ಕಡಿಮೆ ಇರುವುದರಿಂದ ಕಣಗಳು ಒಂದರ ಮೇಲೊಂದು ಜಾರುತ್ತವೆ. ಹಾಗಾಗಿ ನೀರು ಕೊಠಡಿಯ ಉಷ್ಣತೆಯಲ್ಲಿ ಗಾತ್ರವನ್ನು ಮಾತ್ರ ಹೊಂದಿರುತ್ತದೆ ಹಾಗೂ ದ್ರವವಾಗಿರುತ್ತದೆ. ನಂತರ ಬಿ ಪ್ರಶ್ನೆ. ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರುತ್ತದೆ. ಉತ್ತರ, ಕಬ್ಬಿಣದ ಬೀರು ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರುತ್ತದೆ. ಕಾರಣವೇನೆಂದರೆ ಅದು ನಿರ್ದಿಷ್ಟ ಆಕಾರ ಹಾಗೂ ಗಾತ್ರವನ್ನು ಹೊಂದಿರುತ್ತದೆ. ಕಬ್ಬಿಣದ ಅಣುಗಳ ನಡುವಿನ ಆಕರ್ಷಣಾ ಬಲವೂ ಸಹ ಹೆಚ್ಚಾಗಿರುವುದು. ಪ್ರಶ್ನೆ 7. 273 ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ. ಏಕೆ? ಉತ್ತರ, 273 ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯು ನೀರಿಗಿಂತ ಕಡಿಮೆ ಶಕ್ತಿಯನ್ನು ಹೊಂದಿದೆ. ನೀರಿನ ದ್ರವದ ಗುಪ್ತೋಷ್ಣ ಹೆಚ್ಚಾಗಿರುವುದರಿಂದ 273 ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ. ಪ್ರಶ್ನೆ 8. ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ? ಉತ್ತರ, ಕುದಿಯುವ ನೀರಿಗಿಂತ ಹಬೆಯು ತೀವ್ರವಾದ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ. ಏಕೆಂದರೆ ಹಬೆಯು ತೀವ್ರವಾದ ಉಷ್ಣತೆಯನ್ನು ಹೊಂದಿರುವುದರಿಂದ ಹಬೆ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ. ಪ್ರಶ್ನೆ 9. ಈ ಕೆಳಗಿನ ಚಿತ್ರದಲ್ಲಿ ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳನ್ನು ತೋರಿಸಲಾಗಿದೆ. ಚಿತ್ರದಲ್ಲಿ ಎ, ಬಿ, ಸಿ, ಡಿ, ಇ ಮತ್ತು ಎಫ್ಗಳನ್ನು ಹೆಸರಿಸಿ. ಗಮನಿಸಿ ಮಕ್ಕಳೇ,
ಎ ಅನ್ನೋದು ದ್ರವೀಕರಣ, ಬಿ ಅನ್ನೋದು ಆವೀಕರಣ, ಸಿ ಅನ್ನೋದು ಸಾಂದ್ರೀಕರಣ, ಡಿ ಘನೀಕರಣ, ಇ ಉತ್ಪನ್ನನ, ಎಫ್ ಉತ್ಪನ್ನನ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.